ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಮೆಜರ್ಮೆಂಟ್ಸ್ ಅಂದರೆ ಅಳತೆ ಬ್ಲೌಸಿಂದ ನಾವು ಯಾವ್ಯಾವ ಅಳತೆನ ತೊಗೋಬೋದು ಅಂತ ತೋರಿಸ್ಕೊಟ್ಟಿದ್ದೆ. ಈಗ ಅದೇ ಮೆಜರ್ಮೆಂಟ್ಸ್ನ ಹಿಡ್ಕೊಂಡು ಡೀಪ್ ನೆಕ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅಂದರೆ ಇದರಲ್ಲಿ ಶೋಲ್ಡರ್ ಡ್ರಾಪ್ ಆಗದೆ ಇರೋ ನಾವು ಯಾವ ರೀತಿ ಡೀಪ್ ನೆಕ್ ಬ್ಲೌಸನ್ನು ಕಟಿಂಗ್ ಮಾಡ್ಬೋದು. ಮೆಜರ್ಮೆಂಟ್ಸ್ ಬ್ಲೌಸಿಂದ ನಾನು ಏನೇನು ಮೆಜರ್ಮೆಂಟ್ಸ್ನ ತೊಗೊಂಡಿದ್ದೀನಿ ಅದನ್ನೆಲ್ಲ ನಾನು ಇಲ್ಲಿ ಒಂದು ಪೇಪರ್ ಮೇಲೆ ಬರ್ಕೊಂಡಿದ್ದೀನಿ. ಈಗ ಇದೇ ಮೆಜರ್ಮೆಂಟ್ಸ್ನ ಯೂಸ್ ಮಾಡ್ಕೊಂಡು ನಾವು ಡೀಪ್ ನೆಕ್ ಬ್ಲೌಸನ್ನು ಕಟ್ ಮಾಡೋಣ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ನನಗೆ ತುಂಬ ಜನ ಕಮೆಂಟ್ಸಲ್ಲಿ ಏನು ಕೇಳ್ತಿದೆ ಅಂದರೆ, ಡೀಪ್ ನೆಕ್ ಬ್ಲೌಸಲ್ಲಿ ಶೋಲ್ಡರನ್ನು ಯಾವ ರೀತಿ ತೊಗೋಬೇಕು, ಎಲ್ಲ ಮೆಜರ್ಮೆಂಟ್ ಬ್ಲೌಸ್ಗೂ ಶೋಲ್ಡರು ಒಂದೇ ರೀತಿ ಇರುತ್ತಾ ಅಥವಾ ಬೇರೆ ಬೇರೆ ಇರುತ್ತಾ ಅಂತ ನನಗೆ ಕಮೆಂಟ್ ಮಾಡಿ ಕೇಳ್ತಿದ್ದೀರಾ. ಐ ಹೋಪ್ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಫಸ್ಟ್ ನಾನಿಲ್ಲಿ 1 ಮೀಟರ್ ಲೈನಿಂಗನ್ನು ತೊಗೊಂಡಿದ್ದೀನಿ. ನೋಡಿ, ಏನು ಸೆಲ್ವೆಡ್ಜ್ ಇದೆಯೋ ಅದು ನನಗೆ ಈ ರೀತಿ ಸೈಡ್ಗೆ ಬರೋ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಸೆಲ್ವೆಡ್ಜ್ ಅನ್ನೋದು ನಮ್ಗೆ ಆಪೋಸಿಟ್ ಬರೋ ಥರ ನಾವು ಲೈನಿಂಗನ್ನು ಫೋಲ್ಡ್ ಮಾಡ್ಕೊಳ್ತೀವಿ. ಆದರೆ ನಾನು ಈ ರೀತಿ ಸೈಡ್ಗೆ ಬರೋ ಥರ ಫೋಲ್ಡ್ ಮಾಡ್ಕೊಳ್ತೀನಿ. ಯಾಕಂದರೆ ನಾವು ಸ್ಲೀವ್ಸನ್ನು ಕಟಿಂಗ್ ಮಾಡಬೇಕಾದ್ರೆ ಎಲ್ಲೂ ಕೂಡ ಜಾಯಿಂಟ್ಸ್ ಅನ್ನೋದು ಬಿಡೋದಿಲ್ಲ. ಈ ರೀತಿ ನಾವು ಫೋಲ್ಡಿಂಗನ್ನು ಮಾಡಿಕೊಂಡ್ರೆ ಲೈನಿಂಗನ್ನು, ಈಗ ಫೋಲ್ಡಿಂಗ್ ಇರೋ ಸೈಡ್ ನನ್ನ ಸೈಡ್ಗೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವು ಏನು ಸೆಲ್ವೆಡ್ಜ್ ಇರುತ್ತಲ್ಲ ಅದನ್ನು ಯೂಸ್ ಮಾಡೋಂಗಿಲ್ಲ. ಸೊ ಅಲ್ಲಿಗೆ ಕರೆಕ್ಟಾಗಿ ಒಂದು ಲೈನ್ ಹಾಕ್ಕೊಂಡು ಅದರ ಮೇಲೆಗಡೆ ಒಂದು 1/2 ಇಂಚಿಗೆ ರೀತಿ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ನನಗೆ ಬೇಕಾಗಿರೋ ಬ್ಲೌಸ್ ಲೆಂತ್ ಬಂದು 14.5ಗೆ ಕೆಳಗಡೆ ಒಂದು 1/2 ಇಂಚು ಮಾರ್ಜಿನ್ಗೋಸ್ಕರ ಮತ್ತು ಮೇಲೆಗಡೆ ಒಂದು 1/2 ಇಂಚು ಮಾರ್ಜಿನ್ಗೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬ್ಲೌಸ್ ಲೆಂತ್ ಬೇಕಾಗುತ್ತೋ ಅದಕ್ಕೆ 1 ಇಂಚು ಮಾರ್ಜಿನನ್ನು ಆ್ಯಡ್ ಮಾಡಿಕೊಂಡು ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಫುಲ್ ಶೋಲ್ಡರ್ ಅನ್ನೋದು ನಿಮ್ಮ ಡೀಪ್ ನೆಕ್ ಬ್ಲೌಸನ್ನು ಕಟಿಂಗ್ ಮಾಡ್ಕೋಬೇಕು. ಅಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗದೆ ಇರೋ ಥರ ನೀವು ಕಟಿಂಗ್ ಮಾಡ್ಕೋಬೇಕಂದ್ರೆ ನಿಮಗೆ ಫುಲ್ ಶೋಲ್ಡರ್ ಅನ್ನೋದು ಗೊತ್ತಿರಬೇಕು. ನಾನು ಫುಲ್ ಶೋಲ್ಡರ್ ಬಂದು 15 ಇಂಚಸ್ಸು, ಅದನ್ನು ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ 7.5 ಅನ್ನೋದು ಬರುತ್ತೆ. ನಾನು ಶೋಲ್ಡರ್ ಲೈನ್ ಮೇಲೆ 7.5ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಈಗ ಶೋಲ್ಡರ್ನ ಮಾರ್ಕ್ ಮಾಡ್ಕೊಂಡಿದ ನಂತರ ಬ್ಯಾಕ್ ಡೀಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಯಾಕಂದರೆ ನಾವು ಬ್ಯಾಕ್ ನೆಕ್ ಡೆಪ್ತು ಎಷ್ಟು ಇಂಚಸ್ ಇಡ್ತೀವಿ ಅನ್ನೋದ್ರ ಮೇಲೆ ನಾವು ಶೋಲ್ಡರನ್ನು ಮೈನಸ್ ಮಾಡ್ಕೊತ ಬರಬೇಕು. ನನಗೆ ಬೇಕಾಗಿರೋ ಬ್ಯಾಕ್ ಡೀಪ್ ನೆಕ್ ಬಂದು 3.5 ಇಂಚು, ಅಂದರೆ ಮೇಲ್ಗಡೆಯಿಂದ 11 ಇಂಚು. ನಾವು ಕೆಳಗಡೆಯಿಂದ ನೋಡ್ಕೊಳ್ಳೋದಾದರೆ ನನಗೆ 3.5 ಇಂಚ್ ಅನ್ನೋದು ಪಟ್ಟಿ ಅನ್ನೋದು ನಾವು ಸ್ಟಿಚ್ ಮಾಡಿದ ನಂತರ ರೆಡಿ ಆಗುತ್ತೆ. ನೋಡಿ, ಮೇಲೆಗಡೆಯಿಂದ 11 ಇಂಚಸ್ ಅನ್ನೋದು ಡೀಪನ್ನು ನನಗೆ ಬೇಕಾಗುತ್ತೆ. ಅಂದರೆ ನಂದು ಬ್ಲೌಸ್ ಲೆಂತ್ ಬಂದು 14.5 ಇಂಚ್ ಇರುತ್ತೆ. ಅದರಲ್ಲಿ ಬ್ಯಾಕ್ ಡೀಪೇ ಬಂದು ನನಗೆ 11 ಇಂಚಸ್ ಇರುತ್ತೆ. 11 ಇಂಚಸ್ ಡೀಪ್ ಅಂದರೆ ನಮಗೆ ಹೆವಿ ನೆಕ್ ಡೀಪ್ ಕೆಳಗಡೆ ಬರುತ್ತೆ. ಈಗ ನಾವು ಎಷ್ಟು ಇಂಚಸ್ ಡೀಪನ್ನು ನಾವು ನೆಕ್ ಬ್ಯಾಕ್ ಸೈಡಲ್ಲಿ ಇಟ್ಕೊಂಡ್ರೆ ನಾವು ಶೋಲ್ಡರ್ನ ಎಷ್ಟು ಮೈನಸ್ ಮಾಡಬೇಕು ಅಂತ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ನಾನು ಪ್ರತಿ ಒಂದೊಂದು ಇಂಚು ಈ ರೀತಿ ಬರ್ಕೊಳ್ತಾ ಇದ್ದೀನಿ. 1 2 3 4 5 ಅಂದರೆ 11 ಇಂಚಸ್ವರೆಗೂ ನಾನು ಡೀಪನ್ನು ಹಾಕ್ತಾಯಿದ್ದೀನಿ. ಈಗ ನಾನು ಫುಲ್ ಶೋಲ್ಡರ್ ಬಂದು 15, ಅದರಲ್ಲಿ ಅರ್ಧ ಅಂದರೆ 7.5ನ ನಾನು ಶೋಲ್ಡರ್ ಲೈನಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಯಾವ ರೀತಿ ನಾವು ಶೋಲ್ಡರ್ನ ಮೈನಸ್ ಮಾಡ್ಕೊಬರ್ಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಪ್ರತಿ 4 ಇಂಚಿಗೆ ನೀವು 1 ಇಂಚನ್ನು ನೀವು ಶೋಲ್ಡರಲ್ಲಿ ಮೈನಸ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ಪ್ರತಿ 4 ಇಂಚಿಗೆ ಶೋಲ್ಡರಲ್ಲಿ ನೀವು 1 ಇಂಚನ್ನ ಮೈನಸ್ ಮಾಡ್ಕೊಬರ್ಬೇಕು. ಅರ್ಥ ಆಗ್ತಿದೆಯಾ ಅಂದ್ಕೊಳ್ತೀನಿ. 1 ಇಂಚಿಗೆ 1/4 ಇಂಚನ್ನ ಮೈನಸ್ ಮಾಡಿ, 2 ಇಂಚಿಗೆ ಅರ್ಧ ಇಂಚು, 3 ಇಂಚಿಗೆ 3/4 ಇಂಚು, 4 ಇಂಚಿಗೆ 1 ಇಂಚು, 5 ಇಂಚು ಬಂದಾಗ 1/4 ಇಂಚು, 6 ಇಂಚು ಬಂದಾಗ 1.5 ಇಂಚು, 7 ಇಂಚು ಬಂದಾಗ 1/4, 8 ಇಂಚು ಬಂದಾಗ 2 ಇಂಚು. ಈ ರೀತಿ ಪ್ರತಿ 4 ಇಂಚಿಗೆ ನೀವು ಶೋಲ್ಡರಲ್ಲಿ 1 ಇಂಚನ್ನ ಕಡಿಮೆ ಮಾಡ್ಕೊಬರ್ಬೇಕು. ನಿಮ್ದು ಒಂದು ವೇಳೆ 8 ಇಂಚಸ್ಸು ನೆಕ್ ಡೀಪ್ ಅಂದ್ಕೊಳ್ಳಿ, ನೀವು ಶೋಲ್ಡರಲ್ಲಿ 2 ಇಂಚಸ್ನ ಮೈನಸ್ ಮಾಡ್ಕೊಳ್ಳಿ. 8 ಇಂಚಸ್ ಮೇಲ್ಗಡೆ ಅಂದರೆ 9, 10, 11, 12 ಈ ಥರ ಹೋಗ್ತಾಯಿದ್ರು ಕೂಡ ನೀವು 2 ಇಂಚಸ್ನೇ ಮೈನಸ್ ಮಾಡ್ಕೋಬೇಕು. ಅದಕ್ಕಿಂತ ಮೇಲೆಗಡೆ ನೀವು ಮೈನಸ್ ಮಾಡ್ಕೊಳ್ಳೋ ಹಂಗಿಲ್ಲ. ಅಂದರೆ 9, 10, 11, 12 ಈ ಥರ ನೀವು ನೆಕ್ ಡೀಪನ್ನು ಹಾಕಿದ್ರೂ ಕೂಡ ಶೋಲ್ಡರಿಂದ ನೀವು 2 ಇಂಚಸ್ನ ಮೈನಸ್ ಮಾಡ್ಕೋಬೇಕು. ಈಗ ನಾನು 11 ಇಂಚಸ್ಸು ನೆಕ್ ಡೀಪನ್ನು ಹಾಕ್ತಾ ಇರೋದ್ರಿಂದ ನಾನು ಹಾಫ್ ಶೋಲ್ಡರಲ್ಲಿ ಬಂದು ನಾನು 2 ಇಂಚಸ್ನ ಮೈನಸ್ ಮಾಡ್ಕೊಂಡಿದ್ದೀನಿ. ಸೊ 7.5 2 ಇಂಚಸ್ ಹೋದರೆ ನನಗೆ 5.5 ಅನ್ನೋದು ನನಗೆ ಶೋಲ್ಡರ್ ಅನ್ನೋದು ರೆಡಿ ಸಿಗುತ್ತೆ. ಸೇಮ್ ಇದೇ ರೀತಿಯೇ ನೀವು ಮಾರ್ಕ್ ಮಾಡ್ಕೋಬೇಕು, ಅಂದರೆ ಮೈನಸ್ ಮಾಡ್ಕೋಬೇಕು. ನೆಕ್ ಡೀಪ್ ಬೇಸ್ ಮೇಲೆ ನೀವು ಶೋಲ್ಡರನ್ನು ಮೈನಸ್ ಮಾಡ್ಕೊಳ್ತಾ ಹೋಗಬೇಕು. ನೀವು ಒಂದು ವೇಳೆ 9 ಇಂಚು ನೀವು ನೆಕ್ಕನ್ನು ಇಡ್ತಾ ಇದ್ದೀರ ಅಂದಾಗ 8 ಇಂಚಿಗೆ ನೀವು 2 ಇಂಚನ್ನು ಮೈನಸ್ ಮಾಡ್ತೀರಿ. ಇನ್ನು 9 ಇಂಚಿಗೆ ಇನ್ನೊಂದು 1/4 ಇಂಚನ್ನು ಮೈನಸ್ ಮಾಡ್ಕೋಬೇಕು ಶೋಲ್ಡರಲ್ಲಿ. ನೀವು ಒಂದು ವೇಳೆ 6 ಇಂಚು ಮೈನಸ್ ಮಾಡ್ತಿದ್ದೀರ ಅಂದಾಗ 4 ಇಂಚಿಗೆ ನೀವು 1 ಇಂಚನ್ನು ಮೈನಸ್ ಮಾಡ್ತೀರಿ. ಮತ್ತು 5 ಇಂಚಿಗೆ ಇನ್ನೊಂದು 1/4 ಇಂಚು, 6 ಇಂಚಿಗೆ 1.5 ಇಂಚು ನೀವು ಮೈನಸ್ ಮಾಡಬೇಕಾಗುತ್ತೆ. ಈ ರೀತಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಮೈನಸನ್ನು ಶೋಲ್ಡರಲ್ಲಿ ಮಾಡ್ಕೊಳ್ತಾ ಹೋಗಬೇಕು. ಈಗ ಹಾರಮ್ ರೌಂಡನ್ನು ಮಾರ್ಕ್ ಮಾಡ್ಕೊಳ್ಳೋದು, ನನ್ನ ಹಾರಮ್ ರೌಂಡ್ ಬಂದು 17 ಇಂಚಸ್ಸು. ಅದನ್ನು ಬೈ 2 ಮಾಡಿದಾಗ ನನಗೆ 8.5 ಅನ್ನೋದು ಬರುತ್ತೆ.
ಅಲ್ಲಿಗೆ ನಮಗೆ 8.5 ಅನ್ನೋದು ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಬರಬೇಕು ಮತ್ತು ಫ್ರಂಟ್ ಪಾರ್ಟಲ್ಲಿ 8.5 ಅನ್ನೋದು ಬಂದರೆ ನಮಗೆ ಟೋಟಲ್ಗೆ 17 ಇಂಚಸ್ ಅನ್ನೋದು ಆರ್ಮ್ ರೌಂಡ್ ರೆಡಿ ಆಗಬೇಕು. ನೋಡಿ ನಮಗೇನು 5.5 ಶೋಲ್ಡರ್ ಸಿಗಿತ್ತು, ಅದಕ್ಕೆ 1/2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡ್ಕೊಂಡು ಈಗ ನಾನು 6 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಲೌಸು ನಾನು ಡೈರೆಕ್ಟ್ ಲೈನಿಂಗ್ ಮೇಲೆ ಕಟ್ ಮಾಡ್ತಾ ಇದ್ದೆ. ಇದಕ್ಕೆಲ್ಲ ನಾವು ಸೀವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡಿಕೊಂಡೇ ಕಟ್ ಮಾಡೋಣ. ನಿಮಗೆ ಶೋಲ್ಡರ್ನ ಮೈನಸ್ ಮಾಡಿದಾಗ ನಿಮ್ಗೆ ಎಷ್ಟು ಶೋಲ್ಡರ್ ಸಿಗುತ್ತೋ ಅದಕ್ಕೆ 1/2 ಇಂಚನ್ನು ಆ್ಯಡ್ ಮಾಡಿಕೊಂಡು ನೀವು ಆರ್ಮ್ ರೌಂಡ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ಈಗ ಆರ್ಮ್ ರೌಂಡ್ಗೆ ನಾವು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಆರ್ಮ್ ರೌಂಡ್ ಫಾರ್ಮುಲಾ ಬಂದು 17, ನನ್ನ ಆರ್ಮ್ ರೌಂಡ್ ಬಂದು 17 ಡಿವೈಡೆಡ್ ಬೈ 2 ಮಾಡಿಕೊಂಡು ನಿಮ್ಗೆ ಎಷ್ಟು ಬರುತ್ತೆ, ನನಗೆ ಬಂದು 8.5 ಬರುತ್ತೆ. ಆ 8.5ಅಲ್ಲಿ -2ನ ಮಾಡಿದಾಗ ನನಗೆ 6.5 ಅನ್ನೋದು ಬರುತ್ತೆ. ಸೊ ಮೇಲ್ಗಡೆ ಶೋಲ್ಡರ್ ಹತ್ರದಿಂದ ನೀವು 6.5ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಈಗ ಒಂದು ಲೈನನ್ನು ಹಾಕ್ಕೊಳ್ತಿದ್ದೀನಿ. ಈ ಲೈನು ಬಂದು ನಮಗೆ ಚೆಸ್ಟ್ ಲೈನ್ ಆಗುತ್ತೆ. ಈಗ ನಾವೇನು ಆರ್ಮ್ ರೌಂಡ್ಗೆ 6 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ವಿ, ಶೋಲ್ಡರ್ ಲೈನ್ ಹತ್ರ ಅದನ್ನು ಕೂಡ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಈಗ ಚೆಸ್ಟ್ ಲೈನ್ ಮೇಲೆ ನಾವು ಚೆಸ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನನ್ನ ಅಪ್ಪರ್ ಚೆಸ್ಟ್ ಬಂದು 40 ಡಿವೈಡೆಡ್ ಬೈ 4 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ, 10 ಇಂಚಸ್ ಅನ್ನೋದು ಬರ್ತಿದೆ. ಆ 10 ಇಂಚಸ್ನ ಈ ರೀತಿ ಫೋಲ್ಡಿಂಗ್ ಸೈಡಿಂದ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಾವಿಲ್ಲಿ ಮೆಜರ್ಮೆಂಟ್ ಬ್ಲೌಸಿಂದ ಅಳತೆ ತೊಗೊಂಡಿರೋದ್ರಿಂದ ನಾವು ಯಾವುದೇ ರೀತಿ ಲೂಸಿಂಗನ್ನು ಆ್ಯಡ್ ಮಾಡೋಂಗಿಲ್ಲ ಚೆಸ್ಟ್ ಲೈನಲ್ಲಿ. ಈಗ ಏನು ನಾವು ಆರ್ಮ್ ರೌಂಡ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿ ಮಿಡ್ ಪಾಯಿಂಟ್ನ ಕಂಡುಹಿಡ್ಕೊಂಡು ಆ ಮಿಡ್ ಪಾಯಿಂಟ್ ಹತ್ರದಿಂದ ನಾವು ಈ ರೀತಿ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಆರ್ಮ್ ರೌಂಡನ್ನು ಮಾರ್ಕ್ ಮಾಡಿಕೊಂಡೆ. ಈಗ ನಾನು ವೇಸ್ಟ್ ರೌಂಡ್ ಬಂದು 32 ಡಿವೈಡೆಡ್ ಬೈ 4 ಮಾಡಿದಾಗ 8 ಇಂಚಸ್ ಅನ್ನೋದು ಬರುತ್ತೆ. ಆ 8 ಇಂಚಸ್ನ ನಾವು ವೇಸ್ಟ್ ಲೈನ್ ಮೇಲೆ ಮಾರ್ಕ್ ಮಾಡ್ಕೋಬೇಕು. ನಾನು ಇಲ್ಲಿ ಯಾವುದೇ ರೀತಿ ಡಾಟನ್ನು ಸ್ಟಿಚ್ ಮಾಡ್ತಾಯಿಲ್ಲ, ಅಂದರೆ ಮಾರ್ಕ್ ಮಾಡ್ತಾಯಿಲ್ಲ. ಯಾಕಂದರೆ ನಾನು ಇಲ್ಲಿ ಡೀಪ್ ನೆಕ್ ಬ್ಲೌಸಲ್ಲಿ ಆಲ್ರೆಡಿ ನಾನು ಬ್ಯಾಕ್ ನೆಕ್ ಡೆಪ್ತ್ ಅನ್ನೋದು 11 ಇಂಚಸ್ವರೆಗೂ ನಾನು ತೊಗೊಂಡಿರೋದ್ರಿಂದ ನೀವು ಡಾಟನ್ನು ಒಂದು ವೇಳೆ ಸ್ಟಿಚ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಆಗ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಡಾಟನ್ನು ಮೈನಸ್ ಮಾಡ್ತಾಯಿದ್ದೀನಿ. ನೋಡಿ 8 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಆಮೇಲೆ ಸಿವಿಂಗ್ ಅಲೌನ್ಸಸ್ಗೋಸ್ಕರ 2 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಿಮಗೆ ಈ ಶೋಲ್ಡರಲ್ಲಿ ನೀವು ರೆಡಿ ಶೋಲ್ಡರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ. ನಾನು ಬಂದು ಇಲ್ಲಿ 2.5 ಇಂಚು ತೊಗೊಂಡೆ, ಅಂದರೆ ವಿತ್ ಸಿವಿಂಗ್ ಅಲೌನ್ಸಸ್ ಜೊತೆ ನಾನು 2.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ನೆಕ್ಕನ್ನು ಮತ್ತು ಸ್ಲೀವ್ಸನ್ನು ಸ್ಟಿಚ್ ಮಾಡಿದ ನಂತರ ನನಗೆ 1.25 ಅಥವಾ 1.5 ಇಂಚ್ ಅನ್ನೋದು ನನಗೆ ಶೋಲ್ಡರ್ ಪಟ್ಟಿ ಅನ್ನೋದು ರೆಡಿ ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮಾರ್ಕ್ ಮಾಡ್ಕೊಳ್ಳಿ. ನೀವು 3 ಇಂಚಸ್ ಮಾಡ್ಕೋಬೋದು, 3.5 ಅಥವಾ 2.25 ಈ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೆಡಿ ಶೋಲ್ಡರ್ನ ಮಾರ್ಕ್ ಮಾಡ್ಕೊಳ್ಳಿ. ಈಗ ಮೇಲ್ಗಡೆ ನಮ್ಗೆ ಎಷ್ಟು ಇದೆಯೋ ನೆಕ್ ಬಿಡ್ತು ಅನ್ನೋದು, ಕೆಳಗಡೆನೂ ಅಷ್ಟೇ ನೆಕ್ ಬಿಡ್ತು ಅಥವಾ ಇನ್ನೂ ಅದಕ್ಕಿಂತ ಒಂದು 1/2 ಇಂಚು ಎಕ್ಸ್ಟ್ರಾನೇ ಮಾರ್ಕ್ ಮಾಡಿಕೊಂಡು ನಿಮಗೆ ಯಾವ ಶೇಪ್ ಬೇಕಾಗುತ್ತೋ ಆ ನೆಕ್ ಶೇಪನ್ನು ನೀವು ಇಲ್ಲಿ ಡ್ರಾ ಮಾಡ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪನ್ನೇ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನಾವು ಬ್ಲೌಸಲ್ಲಿ ಬ್ಯಾಕ್ ಸೈಡ್ ಇಷ್ಟೊಂದು ಕ್ಲಾತನ್ನು ತೆಗೆದುಬಿಟ್ಟಾಗ ನಮಗೆ ಆರ್ಮ್ ರೌಂಡ್ ಕೆಳಗಡೆ ಅಂದರೆ ಚೆಸ್ಟ್ ಹತ್ರ ರಿಂಕಲ್ಸ್ ಅನ್ನೋದು ಬಂದುಬಿಡುತ್ತೆ. ಸೊ ಆ ರಿಂಕಲ್ಸ್ ಬರದೇ ಇರಬೇಕು ಅಂದರೆ ನಾವೇನು ಮಾಡಬೇಕಂದ್ರೆ ನಾವು ಇಷ್ಟೊಂದು ನೆಕ್ ನೋಡಿ ಚೆಸ್ಟ್ ಲೈನ್ಗಿಂತ ಕೆಳಗಡೆ ನಾವು ಎಷ್ಟು ಬಂದಿದ್ದೀವಿ ಅಂದರೆ ನೋಡಿ 5 ಇಂಚಸ್ಸು ನೆಕ್ ಡೀಪ್ ಅನ್ನೋದು ನಾನು ಹಾಕ್ತಾಯಿದ್ದೀನಿ. ಚೆಸ್ಟ್ ಲೈನ್ಗಿಂತ ಕೆಳಗಡೆ ನೀವು ಈ ರೀತಿ ನೆಕ್ ಡೀಪ್ ಹೋದಾಗ ನೀವು ಕಂಪಲ್ಸರಿ ಚೆಸ್ಟ್ ಲೈನಲ್ಲಿ ಮೈನಸನ್ನು ಮಾಡ್ಕೋಬೇಕು, ಅಂದರೆ ಚೆಸ್ಟನ್ನು ಮೈನಸ್ ಮಾಡ್ಕೊಳ್ತಾ ಹೋಗಬೇಕು. ಈಗ ಸೇಮ್ ನೀವು ಹೆಂಗೆ ಶೋಲ್ಡ್ರಲ್ಲಿ 4 ಇಂಚಸ್ಗೆ 1 ಇಂಚಸ್ನ ಮೈನಸ್ ಮಾಡಿಕೊಂಡ್ರು ಇಲ್ಲೂ ಕೂಡ ಅಷ್ಟೇ ಚೆಸ್ಟ್ ಲೈನ್ಗಿಂತ ನೀವು ಕೆಳಗಡೆ ಎಷ್ಟು ಇಂಚಸ್ ಹೋಗಿದ್ದೀನಿ ನೋಡಿ. ನಾನು 5 ಇಂಚಸ್ ಅನ್ನೋದು ಚೆಸ್ಟ್ ಲೈನ್ಗಿಂತ ಕೆಳಗಡೆ ಡೀಪನ್ನು ಹಾಕ್ತಾಯಿದ್ದೀನಿ. ಸೊ 5 ಇಂಚಸ್ ಅಂದರೆ ನಾನು ಪ್ರತಿ 4 ಇಂಚಿಗೆ 1 ಇಂಚನ್ನ ನಾವು ಮೈನಸ್ ಮಾಡ್ಕೋಬೇಕು. ಹಾಗಾದರೆ ನನಗಿಲ್ಲಿ 5 ಇಂಚಸ್ ಇರೋದ್ರಿಂದ ನಾನು 1.25 ಇಂಚ್ ಅನ್ನೋದು ನನ್ನ ಚೆಸ್ಟ್ ಲೈನಲ್ಲಿ ಮೈನಸ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ನಾವೇನು 10 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀವಿ ಆ 10 ಇಂಚಲ್ಲಿ 1.25 ಇಂಚನ್ನ ಈಗ ನಾನು ಮೈನಸ್ ಮಾಡ್ಕೋಬೇಕಾಗುತ್ತೆ. ಇನ್ನೂ ಈಸಿಯಾಗಿ ಹೇಳ್ಬೇಕಂದ್ರೆ ಚೆಸ್ಟ್ ಲೈನಿಂದ ಕೆಳಗಡೆ ನೀವು ಪ್ರತಿ 2 ಇಂಚಸ್ಗೆ ಚೆಸ್ಟ್ ಲೈನಲ್ಲಿ ನೀವು 1/2 ಇಂಚನ್ನ ಮೈನಸ್ ಮಾಡ್ಕೊಳ್ತಾ ಹೋಗಿ. ಅಂದರೆ ಪ್ರತಿ 2 ಇಂಚಸ್ಗೆ ನೀವು ಚೆಸ್ಟ್ ಲೈನಲ್ಲಿ 1/2 ಇಂಚನ್ನ ಮೈನಸ್ ಮಾಡ್ಕೊಳ್ತಾ ಹೋಗಬೇಕು. ನಿಮ್ದೇನಾದರೂ ಚೆಸ್ಟ್ ಲೈನಿಗಿಂತ ಕೆಳಗಡೆ ಡೀಪ್ ಅನ್ನೋದು ಹೋಗಿದೆ ಅಂದರೆ. ಅರ್ಥ ಆಗ್ತಿದೆಯಾ? ನೋಡಿ ನಂದು ಬಂದು 5 ಇಂಚಸ್ ಅನ್ನೋದು ಹೋಗಿದೆ. ಸೊ ಹಾಗಾದರೆ 2 ಇಂಚಸ್ಗೆ 1/2 ಇಂಚು, ಇನ್ನೊಂದು 2 ಇಂಚಸ್ಗೆ 1/2 ಇಂಚ್ ಅಂದರೆ 1 ಇಂಚ್ ಆಯಿತು. ಮತ್ತು ಇನ್ನೊಂದು ನನಗಿರೋದು ಇಲ್ಲಿ 5 ಇಂಚಸ್ ಅಲ್ವಾ, ಇನ್ನೊಂದು 5 ಇಂಚಸ್ ಅಂದರೆ ಇನ್ನೊಂದು 1/4 ಇಂಚು, ಅಂದರೆ 1.25 ಇಂಚನ್ನ ನಾವಿಲ್ಲಿ ಮೈನಸ್ ಮಾಡ್ಕೋಬೇಕು ಚೆಸ್ಟ್ ಲೈನಲ್ಲಿ. ಈಗ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಈಗ ಚೆಕ್ ಮಾಡ್ಕೊಳ್ಳೋಣ. ಇದರಲ್ಲಿ ಸೀಮ್ ಅಲವೆನ್ಸಸ್ ಆ್ಯಡ್ ಆಗಿರೋದ್ರಿಂದ ನಮ್ಮದು ಸ್ಟಿಚಿಂಗ್ ಲೈನ್ ಅನ್ನೋದು ಇಲ್ಲಿ ಬರುತ್ತೆ. ಆ ಸ್ಟಿಚಿಂಗ್ ಲೈನ್ ಮೇಲೆ ನಮಗೂ ಚೆಕ್ ಮಾಡ್ಕೋಬೇಕು. 8.5 ಅನ್ನೋದು ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ನೋಡಿ ನಂದು ಕರೆಕ್ಟಾಗಿ 8.5 ಅನ್ನೋದು ಈಗ ಮ್ಯಾಚ್ ಆಗ್ತಿದೆ. ಈ ರೀತಿ ಚೆಕ್ ಮಾಡ್ಕೋಬೇಕು. ಸಿವಿಂಗ್ ಅಲವೆನ್ಸಸ್ನ ಆ್ಯಡ್ ಮಾಡಿದಾಗ ನೀವು ಈ ರೀತಿ ಒಳಗಡೆಗೆ ನೀವೇನು ಮಾರ್ಜಿನ್ ಇರುತ್ತಲ್ಲ ಸ್ಟಿಚಿಂಗ್ ಮಾರ್ಜಿನ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಮಗೆ ಲೈನ್ ಅನ್ನೋದು ಕ್ರಾಸ್ ಆಗಿರೋದ್ರಿಂದ 90 ಡಿಗ್ರಿಯನ್ನು ಚೆಕ್ ಮಾಡಿಕೊಂಡು ಅಲ್ಲಿ ಈ ರೀತಿ ಕ್ರಾಸನ್ನು ತೊಗೊಂಡಿದ್ದೀನಿ. ಈ ರೀತಿ ಕ್ರಾಸ್ ತೊಗೊಳ್ಳೋದ್ರಿಂದ ನಿಮಗೆ ಸೈಡ್ಸು ಜಾಯಿನ್ ಮಾಡುವಾಗ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದಾಗೋದಿಲ್ಲ. ಹಾಗೆ ಆರ್ಮ್ ರೌಂಡ್ಸ್ ಹತ್ರ ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಅನ್ನೋದು ಬರುತ್ತೆ.
ಈಗ ನಾನು ಏನು ಮಾರ್ಕ್ ಮಾಡಿದ್ದೀನೋ ಅದರ ಪ್ರಕಾರ ಕಟ್ಟಿಂಗನ್ನು ಮಾಡಿದ್ದೀನಿ. ಈಗ ಮಾರ್ಜಿನ್ಸ್ ಹತ್ರ ಒಂದು ಟಕ್ಸ್ ಪಾಯಿಂಟನ್ನು ಇಟ್ಕೋಬೇಕು. ಈಗ ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡಿದ ನಂತರ ನಾನು ಸ್ಲೀವ್ಸನ್ನು ಕಟಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಸ್ಲೀವ್ಸ್ನ ಕಟಿಂಗ್ ಮಾಡೋದಕ್ಕೆ ಮೇಲ್ಗಡೆ 1/2 ಇಂಚ್ ಶೋಲ್ಡರ್ನ ಬಿಟ್ಟು ಆ ಮಾರ್ಜಿನ್ ಹತ್ರವರೆಗೂ ಈ ರೀತಿ ಚೆಕ್ ಮಾಡ್ಕೋಬೇಕು. ಟೇಪಿಂದ ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೊಂಡಾಗ ನನಗೆ 8 ಇಂಚಸ್ ಅನ್ನೋದು ಬಂದಿದೆ. ಈಗ ಇನ್ನೊಂದು ಸೈಡು ನಾವು ಈ ರೀತಿ ಲೈನಿಂಗನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ನೋಡಿ, ಕೆಳಗಡೆ ಸೆಲ್ವೆಡ್ಜ್ ಇದೆ, ಆ ಸೆಲ್ವೆಡ್ಜ್ ಹತ್ರಗೆ ಒಂದು ಲೈನ್ ಹಾಕ್ಕೊಂಡು ಅಲ್ಲಿಂದ ಮೇಲೆಗೆ 1/2 ಇಂಚು ಮಾರ್ಜಿನ್ಗೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ನನಗೆ ಬೇಕಾಗಿರೋ ಸ್ಲೀವ್ಸ್ ಲೆಂತ್ ಬಂದು 11.5. ಇಲ್ಲಿ ನಾನು 11.5 ಸ್ಲೀವ್ಸ್ಗೆ ಮೇಲ್ಗಡೆ 1/2 ಇಂಚನ್ನು ಆ್ಯಡ್ ಮಾಡಿಕೊಂಡು ನಾನು 12 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. ಆದರೆ ನನಗೆ ಮೈನ್ ಫ್ಯಾಬ್ರಿಕ್ ಅನ್ನೋದು ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು 11.5 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ರೆಡಿ ನಮಗೆ 11 ಇಂಚಸ್ ಅನ್ನೋದು ರೆಡಿ ಆಗುತ್ತೆ. ಸ್ಲೀವ್ಸು ನಮಗೆ 8 ಇಂಚಸ್ ಆರ್ಮ್ ರೌಂಡ್ ಬಂದಿದೆ, ಅದರಲ್ಲಿ 3/4 ಇಂಚನ್ನ ಲೆಸ್ ಮಾಡಿ ನಾನು 7/4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಲೈನ್ ಮೇಲೆ. ಅದೇ 7/4ಗೆ ಟೇಪನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಬರುತ್ತೆ 3.5 ಅನ್ನೋದು ಬರುತ್ತೆ. ಆ 3.5ನ ನೀವು ಕ್ಯಾಪ್ ಡೌನ್ ಆಗಿ ಮಾರ್ಕ್ ಮಾಡ್ಕೋಬೋದು. ಈ ರೀತಿ ಮಾರ್ಕ್ ಮಾಡಿಕೊಂಡು ಕೆಳಗಡೆ ಲೈನಲ್ಲೂ ಕೂಡ ನಾನು 7/4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ, ಮೇಲ್ಗಡೆ ಲೈನಿಂದ ಕೆಳಗಡೆ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದು ಅಲ್ಲಿಗೆ ಟೇಪನ್ನು ಈ ರೀತಿ ಪ್ಲೇಸ್ ಮಾಡಿದಾಗ ನಮಗೆ ಆರ್ಮ್ ರೌಂಡು ಎಷ್ಟು ಬಂದಿದೆ 8 ಇಂಚಸ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಹಾಗೆ ಮಾರ್ಜಿನ್, ಅಲ್ಲಿಂದ ಮಾರ್ಜಿನ್ 2 ಇಂಚಸ್ ನೀವೇನು ಎಕ್ಸ್ಟ್ರಾ ತೊಗೊಂಡಿದ್ದು 2 ಇಂಚಸ್ ಮಾರ್ಜಿನ್ ತೊಗೊಂಡಿದ್ದೀನಿ. ನಂದು ಸ್ಲೀವ್ಸ್ ಲೂಸ್ ಬಂದು 11 ಇಂಚಸ್ಸು, ಅದನ್ನು ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ 5.5 ಇಂಚ್ ಅನ್ನೋದು ಬರುತ್ತೆ. ಆಮೇಲೆ ಮಾರ್ಜಿನ್ಗೋಸ್ಕರ 2 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ಸ್ನ ನೀವು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಸ್ಲೀವ್ಸ್ ಅನ್ನೋದು ಮ್ಯಾಚ್ ಆಗುತ್ತೆ, ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ಹಾಗೆ ನೀವು ಸ್ಲೀವ್ಸನ್ನು ಜಾಯಿನ್ ಮಾಡಿ ಸೈಡ್ ಜಾಯಿಂಟ್ಸನ್ನು ಸ್ಟಿಚ್ ಮಾಡೋವು ಅಷ್ಟೇ, ಸ್ಲೀವ್ಸಿಂದ ಕೆಳಗಡೆವರೆಗೂ ನೀವು ಸ್ಟ್ರೈಟ್ ಲೈನ್ ಅನ್ನೋದು ಬರುತ್ತೆ ನಿಮಗೆ. ಈ ರೀತಿ ಸ್ಲೀವ್ಸ್ನ ನೀವು ಮಾರ್ಕಿಂಗ್ ಮಾಡಿಕೊಂಡು ಕಟಿಂಗ್ ಮಾಡೋದ್ರಿಂದ ಈ ಸ್ಲೀವ್ಸ್ ಮಾರ್ಕಿಂಗ್ ಸ್ಕೇಲ್ನ ಈಸಿಯಾಗಿ ನೀವು ಈ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಲೀವ್ಸ್ದು ಶೇಪನ್ನು ತೊಗೋಬೋದು. ನೋಡಿ, ಇಲ್ಲಿ ಕೂಡ ನಮಗೆ ಲೈನ್ ಒಂದು ಕ್ರಾಸ್ ಆಗಿರೋದ್ರಿಂದ ನಾವು ಈ ರೀತಿ 90 ಡಿಗ್ರೀಸನ್ನು ಚೆಕ್ ಮಾಡಿಕೊಂಡು ನಮಗೆ ಎಷ್ಟು ಡೌನ್ ಹೋಗುತ್ತೋ ಅಷ್ಟು ಡೌನ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟಿಂಗನ್ನು ಮಾಡ್ಕೋಬೇಕು. ಈಗ ನಾನು ಏನು ಮಾರ್ಕ್ ಮಾಡಿದ್ದೀನೋ ಅದರ ಪ್ರಕಾರ ಕಟಿಂಗನ್ನು ಮಾಡ್ತಾಯಿದ್ದೀನಿ. ಮಾರ್ಜಿನ್ಸ್ ಹತ್ರ ಕೂಡ ಈ ರೀತಿ ಟಕ್ಸನ್ನು ಇಟ್ಕೋಬೇಕು. ಮಿಡ್ಲಲ್ಲಿ ಕೂಡ ಟಕ್ಸನ್ನು ಇಟ್ಕೊಳ್ಳಿ. ನೀವೇನು 1 ಇಂಚು ಮುಂದೆ ಬಂದು ಶೇಪನ್ನು ತೊಗೊಂಡಿರ್ತೀವಿ ಅಲ್ಲಿಂದ ಟೇಪನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಮಿಡಿಲ್ ಪಾಯಿಂಟನ್ನು ಕಂಡುಹಿಡ್ಕೊಂಡು ಅಲ್ಲಿ 1/2 ಇಂಚು ಮಾರ್ಜಿನ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತು ಅದೇ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ನಾವು ಫ್ರಂಟ್ ಆರ್ಮೋಲ್ ಕರ್ವ್ ಶೇಪನ್ನು ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕು. ನೋಡಿ, ಫ್ರಂಟ್ ಆರ್ಮೋಲ್ ಕರ್ವ್ ಶೇಪ್ ಅಂತ ಗೊತ್ತಾಗೋದಕ್ಕೋಸ್ಕರ ನಾವು ಅಲ್ಲೊಂದು ಟಕ್ಸನ್ನು ಇಟ್ಕೋಬೇಕು. ಈಗ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಕಟಿಂಗ್ ಮಾಡೋದಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಈಗ ನಾವು ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ತಿರೋದನ್ನ ಓಪನಿಂಗ್ ಸೈಡ್ ನನ್ನ ಸೈಡಿಗೆ ಈ ರೀತಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಲೈನಿಂಗನ್ನು. ಈಗ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡೆ. ಈಗ ಮೇಲ್ಗಡೆ ಶೋಲ್ಡರ್ ಲೈನನ್ನು ಹಾಕ್ಕೊಂಡು ಮತ್ತು 1/2 ಇಂಚ್ ಮಾರ್ಜಿನ್ಗೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಬ್ಯಾಕ್ ಪಾರ್ಟನ್ನು ತೊಗೊಳ್ಳೋಣ. ಬ್ಯಾಕ್ ಪಾರ್ಟಲ್ಲಿ ನಿಮ್ಮದು ಆರ್ಮ್ ರೌಂಡ್ ಎಷ್ಟಿದೆ ನೋಡಿ, 6.5 ಇಂಚ್ ಅನ್ನೋದು ನನಗೆ ಬಂದಿದೆ. ನಿಮಗೆ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಬರುತ್ತೋ ಅದರಲ್ಲಿ ಅರ್ಧ ಇಂಚನ್ನ ಮೈನಸ್ ಮಾಡಿಕೊಂಡು ನೀವು ಫ್ರಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೋಬೇಕು. ನಂದು ಬ್ಯಾಕ್ ಪಾರ್ಟಲ್ಲಿ 6.5 ಇಂಚ್ ಇದೆ. ನಾನೀಗ ಫ್ರಂಟ್ ಪಾರ್ಟಿಗೆ ಬಂದಾಗ 6 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನನಗೆ ಸ್ವಲ್ಪ ಕ್ಲಾತ್ ಅನ್ನೋದು ಕೆಳಗಡೆ ಶಾರ್ಟೇಜ್ ಅನ್ನೋದು ಅನ್ನಿಸ್ತಿದೆ, ಅದಕ್ಕೋಸ್ಕರ ಸ್ವಲ್ಪ ಮೇಲೆಗೆ ಹೋಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಸ್ಟ್ರೈಟ್ ಲೈನ್ ಹಾಕ್ಕೊಬೇಕು ಮತ್ತು ಮಾರ್ಜಿನ್ 1/2 ಇಂಚಿಗೆ ಮಾರ್ಜಿನ್ ಹಾಕ್ಕೊಂಡು ಈಗ ಮೇಲ್ಗಡೆ ಲೈನಿಂದ 6 ಇಂಚಸ್ಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಆರ್ಮ್ ರೌಂಡ್ಗೋಸ್ಕರ. ಬ್ಯಾಕ್ ಪಾರ್ಟಲ್ಲಿ ನಿಮ್ಗೆ ಆರ್ಮ್ ರೌಂಡ್ ಎಷ್ಟಿರುತ್ತೋ ಅದರಲ್ಲಿ 1/2 ಇಂಚನ್ನ ಮೈನಸ್ ಮಾಡಿಕೊಂಡು ನೀವು ತಗೋಬೋದು. ಈಗ ನನಗೆ ಬ್ಯಾಕ್ ಪಾರ್ಟಲ್ಲಿ ನೋಡಿ, ನಾನು ಫುಲ್ ಶೋಲ್ಡರ್ ಬಂದು ಎಷ್ಟು ತೊಗೊಂಡಿದ್ದೀನಿ 6 ಇಂಚಸ್ ಅನ್ನೋದು ತೊಗೊಂಡಿದ್ದೀನಿ. ಸೇಮ್ ಅದೇ 6 ಇಂಚಸ್ನ ನಾನು ನೋಡಿ ಈ ಲೈನ್ ಹತ್ರದಿಂದ ಈ ರೀತಿ ಪ್ಲೇಸ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಮತ್ತು ಚೆಸ್ಟ್ ಲೈನ್ ನಾವೇನು ಆರ್ಮ್ ರೌಂಡ್ ಮಾರ್ಕ್ ಮಾಡ್ಕೊಂಡಿದ್ದು ಸೇಮ್ ಆ ಲೈನ್ ಮೇಲೆ 6 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಎಲ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಈಗ ಬಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ನನ್ನ ಬಸ್ಟ್ ಪಾಯಿಂಟ್ ಬಂದು 10.5. ಮೇಲ್ಗಡೆ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು 10.5 ಎಲ್ಲಿಗೆ ಬರುತ್ತೋ ಅಲ್ಲಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ. 10.5 ಅನ್ನೋದು ಬಂತು. ಈಗ ಅಂಡರ್ ಬಸ್ಟ್ ಲೈನ್ ಬಂದು ನಂದು 13.5 ಇಂಚ್ ಇದೆ. 13.5 ಇಂಚಿಗೆ ಮತ್ತು ಮಾರ್ಜಿನ್ಗೋಸ್ಕರ ನಾವು ಶೇಪ್ ಬೆಲ್ಟ್ಸ್ನ ಅಟ್ಯಾಚ್ ಮಾಡಬೇಕಾದ್ರೆ ನಮಗೆ ಮಾರ್ಜಿನ್ ಬೇಕಾಗುತ್ತಲ್ಲ, ಆ ಮಾರ್ಜಿನ್ಗೋಸ್ಕರ ನಾನು ಇನ್ನೊಂದು 1 ಸೆಂಟಿಮೀಟರ್ ಆ್ಯಡ್ ಮಾಡಿಕೊಂಡು ನಾನು 13.25 ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಬಸ್ಟ್ ಲೈನ್ ಹತ್ರ ಒಂದು ಲೈನ್ ಹಾಕ್ಕೊಂಡೆ. ಈಗ ಅಂಡರ್ ಬಸ್ಟ್ ಲೈನ್ ಹತ್ರ ಕೂಡ ಒಂದು ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು.
ಈಗ ಚೆಸ್ಟ್ ಲೈನ್ ಮೇಲ್ಗಡೆ ಚೆಸ್ಟ್ ನಮ್ದು ಎಷ್ಟಿದೆ, ಚೆಸ್ಟ್ 40 ಇದೆ, ಡಿವೈಡೆಡ್ ಬೈ 4 ಮಾಡಿದಾಗ ನಮಗೆ 10 ಅನ್ನೋದು ಬರುತ್ತೆ ನೋಡಿ. ಆ 10 ಇಂಚಸ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಬಸ್ಟ್ ಲೈನ್ ಮೇಲೆ ಬಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ನಂದು ಬಸ್ಟ್ ಬಂದು ಇಲ್ಲಿ 40 ಇದೆ, ಡಿವೈಡೆಡ್ ಬೈ 4 ಮಾಡಿದಾಗ ಅದು ಕೂಡ 10 ಇದೆ, 10 ಬರುತ್ತೆ. ಸೊ 10 ಇಂಚಸ್ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ. ಈಗ ನಾವು ರೆಡಿ ಶೋಲ್ಡರ್ ಅನ್ನೋದು ಬ್ಯಾಕ್ ಪಾರ್ಟಲ್ಲಿ ನಾವು 2.5 ಇಂಚ್ ಅನ್ನೋದು ತೊಗೊಂಡಿದ್ದೀವಲ್ವ. ಈಗ ಫ್ರಂಟಲ್ಲೂ ಸೇಮ್ ಅದೇ ರೀತಿ ನಾವು ಬ್ಯಾಕಲ್ಲಿ ನಾವು ಏನು ರೆಡಿ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿರ್ತೀವೋ ಫ್ರಂಟಲ್ಲೂ ಕೂಡ ಸೇಮ್ ಅಷ್ಟನ್ನೇ ತೊಗೋಬೇಕು ನೋಡಿ. ನಾವು ಆರ್ಮ್ ರೌಂಡ್ಗೆ ಏನು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ರೆಡಿ ಶೋಲ್ಡರ್ ನಾನು 2.5 ಇಂಚಿಗೆ ರೀತಿ ಮಾರ್ಕ್ ಮಾಡಿಕೊಂಡೆ. ಫ್ರಂಟ್ ಡೀಪು ಬಂದು ನಾನಿಲ್ಲಿ 6.5 ಇಂಚಸ್ನ ಹಾಕ್ತಾಯಿದ್ದೀನಿ ನೋಡಿ. 6.5 ಇಂಚು ನಾನು ಫ್ರಂಟ್ ಡೀಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಂದು ಬಾಕ್ಸನ್ನು ಕ್ರಿಯೇಟ್ ಮಾಡಿಕೊಂಡು ಆ ಬಾಕ್ಸಲ್ಲಿ ನೀವು ರೌಂಡ್ ಶೇಪು ಅಥವಾ ನಿಮ್ಗೆ ಯಾವ ಶೇಪ್ ಬೇಕಾಗುತ್ತೋ ಆ ಶೇಪನ್ನು ನೀವು ಡ್ರಾ ಮಾಡ್ಕೋಬೋದು ಈ ರೀತಿ. ಈಗ ನಾನು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಸ್ವೀಟ್ ಆರ್ಟು ಅಥವಾ ಬೇರೆ ನಿಮ್ಗೆ ಯಾವ ಶೇಪ್, ಲೀಫ್ ಶೇಪು ನಿಮ್ಗೆ ಏನು ಬೇಕೋ ಅದು ನೀವು ಡ್ರಾ ಮಾಡ್ಕೋಬೋದು. ಇವು ಅಪೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನನ್ನ ಬಸ್ಟ್ ಬಂದು ಅಂದರೆ ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ನನ್ನ ಬಸ್ಟ್ ಬಂದು 39 ಇಂಚಸ್ಸು. ಡಿವೈಡೆಡ್ ಬೈ 10 ಮಾಡಿದಾಗ ನಮಗೆ ಬಸ್ಟ್ ಪಾಯಿಂಟ್ ಅಂದರೆ ಅಪೆಕ್ಸ್ ಪಾಯಿಂಟ್ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ 3.9 ಅಂದರೆ 4 ಇಂಚಿಗೆ 1 ಪಾಯಿಂಟ್ ಅನ್ನೋದು ಕಡಿಮೆ ಬರ್ತಿದೆ. ಸೇಮ್ ಅಲ್ಲಿಗೆ ನಾನು ಬಸ್ಟ್ ಲೈನಲ್ಲಿ ಮಾರ್ಕ್ ಮಾಡಿಕೊಂಡೆ. ಅದನ್ನೇ ನಾನು ಅಂಡರ್ ಬಸ್ಟ್ ಲೈನಲ್ಲೂ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ. ಈಗ ವೇಸ್ಟು ಅಂಡರ್ ಬಸ್ಟ್ ಲೈನಲ್ಲಿ ನನ್ನ ವೇಸ್ಟ್ ಬಂದು 32 ಡಿವೈಡೆಡ್ ಬೈ 4 ಮಾಡಿದಾಗ 8 ಇಂಚಸ್ಸು. 8 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಎಕ್ಸೆಸ್ ನಮಗೆ ಎಷ್ಟಿದೆ ಅಂತ ನೋಡ್ಕೊಳ್ತಾ ಇದ್ದೀನಿ. ನನಗೆ ಬಂದು 2 ಇಂಚಸ್ ಮೇಲೆ 1 ಪಾಯಿಂಟ್ ಅನ್ನೋದು ಇದೆ ನೋಡಿ. ಆ 2 ಇಂಚಸ್ ಮೇಲೆ 1 ಪಾಯಿಂಟ್ನ ಈ ರೀತಿ ಡಿವೈಡ್ ಮಾಡ್ಕೋಬೇಕು. 1 ಇಂಚ್ ಆ ಕಡೆ 1 ಇಂಚ್ ಈ ಕಡೆ ಈ ರೀತಿ ಡಿವೈಡ್ ಮಾಡಿಕೊಂಡು ಮೈನ್ ಡಾಟನ್ನು ನಾವು ಈಗ ಮಾರ್ಕ್ ಮಾಡ್ಕೋಬೇಕು ನೋಡಿ. ಬಸ್ಟ್ ಪಾಯಿಂಟ್ ಹತ್ರದಿಂದ ಒಂದು 1/4 ಇಂಚ್ ಅಥವಾ ಒಂದು 1/2 ಇಂಚ್ ಕೆಳಗಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ವೇಸ್ಟ್ ಡಾಟನ್ನು ನೀವು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಆರ್ಮ್ ಶೇಪನ್ನು ತೊಗೊಳ್ಳೋದಕ್ಕೆ ನೋಡಿ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ರೀತಿ ಆರ್ಮ್ ಕರ್ವ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಈಗ ಸೈಡಲ್ಲಿ ಮಾರ್ಜಿನನ್ನು ನಾವು ಆ್ಯಡ್ ಮಾಡಿಲ್ಲ. ಬ್ಯಾಕ್ ಸೈಡ್ ನಾವು ಸೀಮ್ ಅಲೌನ್ಸ್ಗೋಸ್ಕರ 2 ಇಂಚಸ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಸೇಮ್ ಫ್ರಂಟ್ ಪಾರ್ಟಲ್ಲೂ ಕೂಡ ನಾವು 2 ಇಂಚಸ್ ಮಾರ್ಜಿನ್ಗೆ ರೀತಿ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ನೋಡಿ. ನನಗಿಲ್ಲಿ ಕ್ಲಾತ್ ಅನ್ನೋದು ಲೈನಿಂಗ್ ಕ್ಲಾತ್ ಅನ್ನೋದು ಸ್ವಲ್ಪ ಶಾರ್ಟೇಜ್ ಇರೋದ್ರಿಂದ ನನಗಲ್ಲಿ ಪೀಸಸ್ನ ಜಾಯಿನ್ ಮಾಡಬೇಕಾಗುತ್ತೆ. ಅಂದರೆ ಆರ್ಮ್ ರೌಂಡ್ ಹತ್ರ ಸೈಡ್ ಮಾರ್ಜಿನ್ಸ್ ಹತ್ರ ನಾನು ಪೀಸಸ್ನ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಈಗ ಉಕ್ಸ್ಪಟ್ಟಿ ಸೈಡ್ ನಾವು ಡಾಟ್ಸನ್ನು ಯಾವ ರೀತಿ ಮಾರ್ಕ್ ಮಾಡ್ಕೊಂಡು ಉಕ್ಸ್ಪಟ್ಟಿ ಸೈಡ್ ಡಾಟ್ಸ್ಗೆ ನಾನಿಲ್ಲಿ 1 ಇಂಚಿಗೆ ಅಂದರೆ ಅಪೆಕ್ಸ್ ಪಾಯಿಂಟ್ ಹತ್ರದಿಂದ 1 ಇಂಚಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಆ ಬಸ್ಟ್ ಲೈನ್ ಮೇಲೆ ಉಕ್ಸ್ಪಟ್ಟಿ ಸೈಡು 1/4 ಇಂಚು ಮಾರ್ಜಿನ್ಗೆ ರೀತಿ ಮಾರ್ಕ್ ಮಾಡಿಕೊಂಡು ಉಕ್ಸ್ಪಟ್ಟಿ ಸೈಡು ಒಂದು ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಫ್ರಂಟ್ ಆರ್ಮೋಲ್ ಶೇಪನ್ನು ಈ ರೀತಿ ಚೆಕ್ ಮಾಡ್ಕೋಬೇಕು. ನಾವು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಚೆಕ್ ಮಾಡಿಕೊಂಡು ಸೇಮ್ ಅದೇ ರೀತಿಯೇ ಫ್ರಂಟ್ ಆರ್ಮೋಲ್ ಶೇಪನ್ನು ಚೆಕ್ ಮಾಡ್ಕೋಬೇಕು. ನಮಗೆ ಬ್ಯಾಕ್ ಪಾರ್ಟಲ್ಲಿ 8.5 ಬಂತು. ಸೊ ಫ್ರಂಟಲ್ಲಿ ನೋಡಿ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಂಡಾಗ 8.5 ಅನ್ನೋದು ಇಲ್ಲಿಗೆ ಬರ್ತಿದೆ. ಇನ್ನು ಎಕ್ಸ್ಟ್ರಾ ನನಗೆ 1 ಇಂಚಿಗೆ 1 ಪಾಯಿಂಟ್ ಅನ್ನೋದು ಕಡಿಮೆ ಇದೆ ನೋಡಿ. ಅಷ್ಟೊಂದು ಎಕ್ಸ್ಟ್ರಾ ಬಂದಿದೆ. ಆ ನಮಗೇನು ಎಕ್ಸ್ಟ್ರಾ ಬಂದಿದೆಯೋ ಅದನ್ನು ನಾವು ಆರ್ಮೋಲ್ ಡಾಟಾಗಿ ಕನ್ವರ್ಟ್ ಮಾಡ್ಕೋಬೇಕು ನೋಡಿ. ಬಸ್ ಲೈನ್ ಮೇಲೆ ಅಪೆಕ್ಸಿಂದ 1.5 ಇಂಚ್ ಆ ಕಡೆಗೆ ಹೋಗಿ ಅಲ್ಲಿಂದ ಆ ಮಿಡ್ಲ್ ಪಾಯಿಂಟ್ನ ಕಂಡುಹಿಡ್ಕೊಂಡು ಮೇಲೆಗೆ 2 ಇಂಚಸ್ಸು ಅಪೆಕ್ಸಿಂದ ಮೇಲೆಗೆ 2 ಇಂಚಸ್ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವು ಆರ್ಮ್ ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ಆರ್ಮೋಲ್ ಡಾಟ್ಗೋಸ್ಕರ ಅಪೆಕ್ಸ್ ಪಾಯಿಂಟ್ ಅಂದರೆ ಈ ರೀತಿ ಸ್ಟ್ರೈಟಾಗಿ ನೋಡಿ ಸ್ಕೇಲನ್ನು ಪ್ಲೇಸ್ ಮಾಡ್ತಾರೆ. ನಿಮ್ಗೆ ಎಲ್ಲಿಗೆ ಬರುತ್ತೋ ನೋಡಿ ಈ ಡಾಟು ಏನು ವೇಸ್ಟ್ ಹತ್ರ ಡಾಟ್ ಇರ್ತೀರೋ ಆ ಅಪೆಕ್ಸ್ ಪಾಯಿಂಟ್ ಹತ್ರದಿಂದ ನೀವೇನು ಮಾರ್ಕ್ ಮಾಡ್ಕೊಂಡಿದ್ದೀರ 2 ಇಂಚಸ್ಸು ಆ ಡಾಟು ಕನೆಕ್ಟ್ ಮಾಡಿದ್ರೆ ನಿಮಗೆ ಅಪೆಕ್ಸ್ ಆರ್ಮೋಲ್ ಹತ್ರ ಒಂದು ಲೈನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆ ಲೈನ್ ಹತ್ರ ನಿಮ್ಗೆ ಇವಾಗ ಎಕ್ಸ್ಟ್ರಾ ನಮಗೆ 1 ಇಂಚಿಂದ 1 ಪಾಯಿಂಟ್ ಏನು ಕಡಿಮೆ ಇತ್ತು ಅದನ್ನು ನೀವು ಇಲ್ಲಿ ಡಾಟಾಗಿ ಕನ್ವರ್ಟ್ ಮಾಡ್ಕೋಬೇಕು. ಈ ರೀತಿ ಅಲ್ಲಿ ನೀವು ಆ ಡಾಟನ್ನು ಹಿಡಿದಾಗ ನಿಮಗೆ ಕರೆಕ್ಟಾಗಿ 8.5 ಅನ್ನೋದು ಆರ್ಮ್ ರೌಂಡ್ ಅನ್ನೋದು ಸಿಗುತ್ತೆ. ಈಗ ವೇಸ್ಟ್ ಬೆಲ್ಟನ್ನು ಆ್ಯಡ್ ಮಾಡೋದಕ್ಕೆ ಬಸ್ಟ್ ಲೈನ್ ಹತ್ರದಿಂದ ಟೇಪನ್ನು ಅಂಡರ್ ಬಸ್ಟ್ ಲೈನ್ ಮಿಡ್ಲ್ ಪಾಯಿಂಟ್ಗೆ ರೀತಿ ಫೋಲ್ಡ್ ಮಾಡಿದಾಗ ಮಿಡ್ಲ್ ಪಾಯಿಂಟ್ ಅನ್ನೋದು ಸಿಗುತ್ತೆ. ಆ ಮಿಡ್ಲ್ ಪಾಯಿಂಟ್ ಹತ್ರದಿಂದ ನಿಮಗೆ ವೇಸ್ಟ್ ಡಾಟ್ ಹತ್ರಗೆ ಈ ರೀತಿ ಒಂದು ಲೈನನ್ನು ಹಾಕ್ಕೋಬೇಕು. ಹಾಗೆ ಸೈಡ್ಸಲ್ಲಿ ಬಂದಾಗ ನಾನು 1 ಇಂಚು ಮೇಲೆಗಡೆಗೆ ಹೋಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟಾದರೂ ಅಂದರೆ ಬಸ್ಟ್ ಲೈನ್ವರೆಗೂ ನೀವು ಹೋಗ್ಬೋದು ಕ್ರಾಸಾಗಿ ಈ ರೀತಿ. ಇಲ್ಲ ನೀವು ಸ್ಟ್ರೈಟಾಗಿ ನಮಗೆ ಶೇಪ್ ಬೆಲ್ಟ್ಸ್ ಇರಲಿ ಅನ್ನೋಗಿದೆ ನೀವು ಸ್ಟ್ರೈಟ್ ಲೈನನ್ನು ಕಟ್ ಮಾಡ್ಕೋಬೋದು. ಇನ್ನೊಂದು ಪಾರ್ಟ್ ಮೇಲೆ ನಮಗೆ ಈ ಡಾಟ್ಸ್ ಅನ್ನೋದು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕಂದ್ರೆ ನಾವು ವೀಲ್ ಮಾರ್ಕರನ್ನು ತೊಗೊಂಡು ನೀಟಾಗಿ ಡಾಟ್ಸನ್ನು ಮಾರ್ಕ್ ಮಾಡ್ಕೋಬೇಕು. ಅದಕ್ಕೂ ಮೊದಲು ನೋಡಿ
ನಿಮಗೆ ಡಾಟ್ಸನ್ನು ಸ್ಟಿಚ್ ಮಾಡುವಾಗ ಶೇಪ್ ಅನ್ನೋದು ಎಲ್ಲೂ ಕೂಡ ಔಟ್ ಆಗಬಾರ್ದು, ನೀಟಾಗಿ ಬರಬೇಕು ಅಂದರೆ ನೀವು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಸ್ವಲ್ಪ ಈ ರೀತಿ ಡ್ರಾ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಹಾರ್ಮೋಲ್ ಡಾಟು ಮತ್ತು ವೇಸ್ಟ್ ಡಾಟು. ಒಂದು ವೇಳೆ ನೀವೇನಾದರೂ 4th ಡಾಟನ್ನು ಸ್ಟಿಚ್ ಮಾಡ್ಕೋಬೇಕಂದ್ರೆ ಸೇಮು ಬಸ್ಟ್ ಲೈನಲ್ಲಿ ನೀವು 4th ಡಾಟನ್ನು ಸ್ಟಿಚ್ ಮಾಡ್ಕೋಬೋದು. ನಾನು ಇಲ್ಲಿ ತೋರಿಸೋದು ಮರ್ತೋಗಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಬ್ಲೌಸಲ್ಲಿ ತೋರಿಸ್ಕೊಡ್ತೀನಿ 4th ಡಾಟನ್ನು ಯಾವ ರೀತಿ ನಾವು ಸ್ಟಿಚ್ ಮಾಡೋದು, ಮಾರ್ಕ್ ಮಾಡೋದು ಅಂತ. ಈಗ ನಾವೇನು ಮಾರ್ಕ್ ಮಾಡಿದ್ರು ಅದ್ರ ಪ್ರಕಾರ ನೀಟಾಗಿ ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ನೀವು ಎಲ್ಲೆಲ್ಲಿ ಡಾಟ್ಸ್ ಇರುತ್ತೋ ಅಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಡಾಟ್ಸನ್ನು ಸ್ಟಿಚ್ ಮಾಡುವಾಗ ಶೇಪ್ ಅನ್ನೋದು ಎಲ್ಲೂ ಕೂಡ ಹಾಳಾಗೋದಿಲ್ಲ, ತುಂಬ ನೀಟಾಗಿ ಬರುತ್ತೆ. ಈಗ ಸೀಮ್ ಅಲೌನ್ಸಸ್ ಮಾರ್ಜಿನ್ ಹತ್ರ ಈ ರೀತಿ ಒಂದು ಟಕ್ಸನ್ನು ಇಟ್ಕೋಬೇಕು. ಈಗ ನೋಡಿ ವೀಲ್ ಮಾರ್ಕರನ್ನು ತೊಗೊಂಡು ಇನ್ನೊಂದು ಸೈಡ್ ಕೂಡ ನಾವು ಇದೇ ರೀತಿ ಡಾಟ್ಸನ್ನು ಸ್ಟಿಚ್ ಮಾಡಬೇಕು ಅಂದರೆ ಈ ರೀತಿ ವೀಲ್ ಮಾರ್ಕರಿಂದ ನಾವೇನು ಇವು ಡಾಟ್ಸ್ನ ಮಾರ್ಕ್ ಮಾಡ್ಕೊಂಡಿದ್ದು ಆ ಡಾಟ್ಸ್ ಮೇಲೆ ಈ ರೀತಿ ರಬ್ ಮಾಡ್ಕೋಬೇಕು. ಹಾಗೆ ಈಸಿಯಾಗಿ ನಿಮಗೆ ಇನ್ನೊಂದು ಪಾರ್ಟ್ ಮೇಲೆ ಕೂಡ ಸೇಮ್ ಡಾಟ್ಸ್ ಅನ್ನೋದು ಕಾಣಿಸುತ್ತೆ. ಈಸಿಯಾಗಿ ನೀವು ಡಾಟ್ಸನ್ನು ಟ್ರೇಸ್ ಔಟ್ ಮಾಡ್ಕೋಬೋದು. ಅಂದರೆ ಹೆಚ್ಚು ಕಡಿಮೆ ಆಗ್ಬಾರ್ದು. ಎರಡೂ ಫ್ರಂಟ್ ಪಾರ್ಟ್ಸಲ್ಲೂ ಡಾಟ್ಸು ನಾವು ಸ್ಟಿಚ್ ಮಾಡಿದಾಗ ಈಕ್ವಲ್ ಆಗಿರಬೇಕು. ಒಂದು ಡಾಟು ಹೆಚ್ಚು ಕಡಿಮೆ ಸ್ಟಿಚ್ ಮಾಡೋದು ಈ ಥರ ಮಾಡಿದಾಗ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ವೀಲ್ ಮಾರ್ಕರನ್ನು ಯೂಸ್ ಮಾಡಿಕೊಂಡು ನೀವು ಟ್ರೇಸ್ ಔಟ್ ಮಾಡಿದಾಗ ನಿಮಗೆ ನೋಡಿ ಇನ್ನೊಂದು ಪಾರ್ಟ್ ಮೇಲೆ ನಿಮಗೆ ಆ ಟ್ರೇಸ್ ಮಾಡಿರೋ ಲೈನ್ಸ್ ಅನ್ನೋದು ನೀಟಾಗಿ ಕಾಣಿಸ್ತಿದೆ. ನೀವು ಈಸಿಯಾಗಿ ಈ ರೀತಿ ಲೈನ್ಸನ್ನು ಡಾಟ್ಸನ್ನು ಮಾರ್ಕ್ ಮಾಡ್ಕೋಬೋದು. ಡಾಟ್ಸನ್ನು ಸ್ಟಿಚ್ ಮಾಡುವಾಗ ಹೆಚ್ಚು ಕಡಿಮೆ ಅನ್ನೋದು ಆಗೋದಿಲ್ಲ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀರಂದರೆ. ಈಗ ಫ್ರಂಟ್ ಪಾರ್ಟ್ ಆಯಿತು, ಸ್ಲೀವ್ಸ್ ಕಟಿಂಗ್ ಮಾಡಿದ್ದಾಯಿತು, ಬ್ಯಾಕ್ ಪಾರ್ಟ್ ಆಯಿತು. ಈಗ ನಾವು ಶೇಪ್ ಬೆಲ್ಟ್ಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಕೂಡ ನೆಕ್ಕನ್ನು ಕಟ್ ಮಾಡ್ತಾ ಇಲ್ಲ. ನೋಡಿ ಈ ನೆಕ್ಕನ್ನು ಕೂಡ ನಾನು ಟ್ರೇಸ್ ಔಟ್ ಮಾಡ್ತಾಯಿದ್ದೀನಿ. ಈ ರೀತಿ ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಇನ್ನೊಂದು ಸೈಡ್ ಕೂಡ ನಾವು ನೀಟಾಗಿ ಈ ರೀತಿ ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಕ್ಕೋಸ್ಕರ. ಇಲ್ಲಿ ನಾನು ನೆಕ್ಗೆ ಅಂದರೆ ಬ್ಯಾಕ್ ನೆಕ್ಕು ಮತ್ತು ಫ್ರಂಟ್ ನೆಕ್ ಎರಡಕ್ಕೂ ನಾನು ಕ್ಯಾನ್ವಾಸನ್ನು ಹಾಕಿ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಯಾವುದು ನೆಕ್ಕನ್ನು ಕಟ್ ಮಾಡ್ತಾ ಇಲ್ಲ, ನೆಕ್ ಡೀಪನ್ನು ನಾನು ಕಟ್ ಮಾಡ್ತಾ ಇಲ್ಲ. ನೋಡಿ ಈ ರೀತಿ ಟ್ರೇಸ್ ಔಟ್ ಮಾಡಿದಾಗ ನಮಗೆ ಬ್ಯಾಕ್ ಸೈಡು ಕೂಡ ಈ ರೀತಿ ಶೇಪ್ ಅನ್ನೋದು ಕಾಣಿಸುತ್ತೆ. ಈಸಿಯಾಗಿ ನಾವು ಈ ರೀತಿ ಡ್ರಾ ಮಾಡ್ಕೋಬೋದು. ಈಗ ಶೇಪ್ ಬೆಲ್ಟ್ಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ನೋಡಿ ನನಗೆ ಲೈನಿಂಗ್ ಅನ್ನೋದು ಶಾರ್ಟೇಜ್ ಇರೋದ್ರಿಂದ ನಾನು ಈ ರೀತಿ ಪೀಸಸ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ. ಅಂದರೆ ಉಳಿದಿರೋಂಥ ಪೀಸಸ್ಸಲ್ಲಿ ಈ ರೀತಿ 2 ಪೀಸಸ್ನ ಈ ರೀತಿ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಸೈಡ್ಸ್ ಮಾರ್ಜಿನು, ಫ್ರಂಟ್ ಸೈಡ್ ಮಾರ್ಜಿನ್ನು ಮತ್ತು ಬ್ಯಾಕ್ ಸೈಡ್ ಮಾರ್ಜಿನ್ಸ್ ಅನ್ನೋದು ಒಂದಕ್ಕೊಂದು ಈ ರೀತಿ ಈಕ್ವಲಾಗಿ ಪ್ಲೇಸ್ ಮಾಡಿದಾಗ ನಿಮಗೆ ಕೆಳಗಡೆ ನೋಡಿ ಎಷ್ಟು ಬರ್ತಿದೆ, ನನಗೆ 1/4 ಅನ್ನೋದು ಸಿಗ್ತಿದೆ. ಶೇಪ್ ಬೆಲ್ಟ್ಸ್ಗೋಸ್ಕರ 1/4 ಪಟ್ಟಿ ಅನ್ನೋದು ಸಿಗ್ತಿದೆ. ನನಗೆ ತುಂಬ ಚಿಕ್ಕದು ಆಗೋಯ್ತು ಅಂತ ಅನ್ನಿಸ್ತಿದೆ. ಅಂದರೆ ಶೇಪ್ ಬೆಲ್ಟ್ಸ್ ಪಟ್ಟಿ ಅನ್ನೋದು ತುಂಬ ಚಿಕ್ಕದಾಗ್ತಿದೆ ಅಂತ ಅನ್ನಿಸ್ತಿದೆ. ಸೊ ಅದಕ್ಕೋಸ್ಕರ ಇನ್ನೊಂದು 3/4 ಇಂಚಿನ ನಾನು ಮೇಲೆಗಡೆಗೆ ಹೋಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ವೇಸ್ಟ್ ಡಾಟ್ ಹತ್ರದಿಂದ ಈ ರೀತಿ ಕ್ರಾಸಾಗಿ ಒಂದು ಲೈನನ್ನು ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ಶೇಪ್ ಬೆಲ್ಟ್ಸು ತುಂಬ ಚಿಕ್ಕದಾಗಿದೆ ಅಂತ ಅಂದಾಗ ನೀವು ಇದನ್ನು ಫಾಲೋ ಮಾಡ್ಬೋದು. ಈ ರೀತಿ ವೇಸ್ಟ್ ಡಾಟ್ ಹತ್ರದಿಂದ ಮೇಲೆಗೆ ಈ ರೀತಿ ಒಂದು 1/2 ಇಂಚ್ ಅಥವಾ 1 ಇಂಚು ಮೇಲೆಗಡೆಗೆ ಹೋಗಿ ಈ ರೀತಿ ವೇಸ್ಟ್ ಡಾಟ್ ಹತ್ರದಿಂದ ಎಕ್ಸೆಸ್ ಇರೋದನ್ನು ಟ್ರಿಮ್ ಮಾಡ್ಕೋಬೋದು. ನೋಡಿ ಈಗ ಮತ್ತೆ ಇನ್ನೊಂದು ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ರೀತಿ ಈಕ್ವಲಾಗಿ ಸೀಮ್ ಅಲೌನ್ಸಸ್ ಕಡೆ ಪ್ಲೇಸ್ ಮಾಡ್ಕೊಂಡಾಗ ಈಗ ನಮಗೆ ಶೇಪ್ ಪಟ್ಟಿಗೋಸ್ಕರ ಎಷ್ಟು ಸಿಗ್ತಾಯಿದೆ ನೋಡಿ 2 ಇಂಚಸ್ ಅನ್ನೋದು ಸಿಗ್ತಿದೆ. ಅಲ್ಲಿ ಬರ್ಕೊಳ್ಳಿ 2 ಇಂಚಸ್ ಅನ್ನೋದು. ಹಾಗೆ ಉಕ್ಸ್ ಪಟ್ಟಿ ಸೈಡ್ಸ್ ನಮಗೆ ಗೊತ್ತಾಗಬೇಕು ಅಂದರೆ ನೋಡಿ ಶೋಲ್ಡರ್ಸು, ಫ್ರಂಟ್ ಶೋಲ್ಡರು ಮತ್ತು ಬ್ಯಾಕ್ ರೆಡಿ ಶೋಲ್ಡರ್ ಅನ್ನೋದು ಈಕ್ವಲಾಗಿ ಈ ರೀತಿ ಪ್ಲೇಸ್ ಮಾಡಿದಾಗ ನಿಮ್ಗೆ ಈ ಸೈಡ್ ಕೂಡ ನೋಡಿ 2.5 ಇಂಚಸ್ ಅನ್ನೋದು ಈ ಕಡೆ ಅಂದರೆ 2.5 1 ಪಾಯಿಂಟ್ ಕಡಿಮೆ ಅನ್ನೋದು ನನಗೆ ಸಿಗ್ತಿದೆ. ಈಗ ಫ್ರಂಟಲ್ಲಿ ನಮಗೆ ಬ್ಯಾಕ್ ಪಾರ್ಟ್ಗಿಂತ 1 ಇಂಚು ಅಥವಾ 1.5 ಇಂಚು 1 ಇಂಚು ಜಾಸ್ತಿ ಇದ್ದರೆ ಸಾಕಾಗುತ್ತೆ. ಅಂದರೆ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟಲ್ಲಿ ನಾವು ಲೆಂತ್ ಅನ್ನೋದು 1 ಇಂಚು ಅಥವಾ 1/4 ಇಂಚ್ ಎಕ್ಸ್ಟ್ರಾ ಇದ್ದರೆ ಸಾಕಾಗುತ್ತೆ. ಬಸ್ಟ್ ಕಡಿಮೆ ಇರೋರಿಗೆ, ಬಸ್ಟ್ ಹೆವಿ ಇರೋರಿಗಾದರೆ 1.5 ಇಂಚ್ ತೊಗೊಳ್ಳಿ. ಈ ಪೀಸಸ್ ಮೇಲೆ ಸ್ಟ್ರೈಟಾಗಿರೋದಕ್ಕೋಸ್ಕರ ಒಂದು ಲೈನ್ ಹಾಕ್ಕೊಂಡು ಅದರ ಮೇಲ್ಗಡೆ ಮಾರ್ಜಿನ್ಗೋಸ್ಕರ ಒಂದು 1/2 ಇಂಚಿಗೆ ರೀತಿ ಲೈನ್ ಹಾಕ್ಕೊಂಡಿದ್ದೀನಿ. ಈಗ ನಾವು ಶೇಪ್ ಬೆಲ್ಟ್ಸ್ನ ಕಟಿಂಗ್ ಮಾಡ್ಕೋಬೇಕಂದ್ರೆ ನಮಗೆ ವೇಸ್ಟ್ 4ನೇ 1 ಭಾಗ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನನಗೆ ವೇಸ್ಟ್ ಬಂದು 32 / 4 ಮಾಡಿದಾಗ 8 ಇಂಚಸ್ಸು. 8 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೀವಿಂಗ್ ಅಲವನ್ಸಸ್ ನಾವು 2 ಇಂಚಸ್ ತೊಗೊಂಡಿದ್ದೀವಿ. ಆದರೆ ಇಲ್ಲಿ ಬಂದು ನಾನಿಲ್ಲಿ 2.25 ಇಂಚು, ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇರೋ ಥರನೇ ಮಾರ್ಕ್ ಮಾಡ್ಕೊಳ್ಳಿ ನೀವು. ಈಗ ಮೇಲ್ಗಡೆ 2 ಇಂಚಸ್ ಇದೆಯಲ್ವ ಅಲ್ಲಿ
ಶೇಪ್ ಬೆಲ್ಟ್ಸ್ನ ಸ್ಟಿಚ್ ಮಾಡಬೇಕಾದ್ರೆ ನಮ್ಗೆ 1/2 ಇಂಚು ಮಾರ್ಜಿನ್ ಬೇಕಾಗುತ್ತೆ. ಆ ಮಾರ್ಜಿನನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ಕಡೆ ಉಕ್ಸ್ಪಟ್ಟಿ ಸೈಡು 2.5ಗೆ 1/2 ಇಂಚು ಮಾರ್ಜಿನನ್ನು ಆ್ಯಡ್ ಮಾಡಿಕೊಂಡು 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಿಡಲಲ್ಲಿ ಬಂದಾಗ ನನಗೆ 2.25 ಅಥವಾ 2 ಇಂಚಿಗೆ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಮಾರ್ಜಿನು ಮತ್ತು ಕೆಳಗಡೆ ಮಾರ್ಜಿನ್ ಹೋದಾಗ ನನಗೆ 1.5 ಪಟ್ಟಿ ಅನ್ನೋದು ಮಿಡಲಲ್ಲಿ ರೆಡಿ ಆಗುತ್ತೆ. ಈ ರೀತಿ ನೀವು ಶೇಪ್ ಬೆಲ್ಟ್ಸ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಶೇಪ್ ಬೆಲ್ಟ್ಸ್ ಜಾಸ್ತಿ ಲೆಂತ್ ತೊಗೋಬಿಟ್ರು ನೀವು, ಅಂದರೆ ವಿಡ್ತು ಅನ್ನೋದು ಜಾಸ್ತಿ ತೊಗೋಬಿಟ್ರು ಕೂಡ ನಿಮಗೆ ಫೋಲ್ಡ್ ಆಗುತ್ತೆ. ಅಂದರೆ ನಿಮಗೆ ಬ್ಲೌಸ್ ಅನ್ನೋದು ಫ್ರಂಟ್ ಪಾರ್ಟಲ್ಲಿ ಫೋಲ್ಡ್ ಆಗ್ತಾ ಇರುತ್ತೆ. ಬ್ಲೌಸ್ ಅನ್ನೋದು ಹೊಟ್ಟೆ ಮೇಲೆ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಫೋಲ್ಡ್ ಆಗುತ್ತೆ. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಾತ್ರ ನೀವು ಈ ರೀತಿ ಶೇಪ್ ಬೆಲ್ಟ್ಸ್ನ ಕಟ್ ಮಾಡ್ಕೋಬೇಕು. ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇದ್ರ ಸ್ಟಿಚಿಂಗ್ ವಿಡಿಯೋನ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಯಾರ್ಯಾರು ನೋಡ್ತಿದ್ರೆ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಈ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ನೀವು ಮೈನ್ ಫ್ಯಾಬ್ರಿಕ್ನ ಕಟಿಂಗ್ ಮಾಡ್ಕೊಳ್ಬೋದು.